ಆಗುವುದೆಲ್ಲ ನಮ್ಮ ಒಳಿತಿಗಾಗಿಯೇ ಅಲ್ಲವೇ? ಇದು ಇವತ್ತಿನ ಕಥೆ. ನಾವು ಯಾವತ್ತೂ ಘಟನೆಗಳನ್ನು ನಿಂದಿಸದೆ ಕಾರಣವನ್ನು ಹುಡುಕಬೇಕು. ಒಬ್ಬ ವ್ಯಾಪಾರಿ ತನ್ನ ಪತ್ನಿ ಹಾಗೂ 5 ಮಕ್ಕಳೊಂದಿಗೆ ವಾಸವಾಗಿದ್ದ. ವ್ಯಾಪಾರಕ್ಕಾಗಿ ನಿತ್ಯ ಸಂಚಾರ ಮಾಡಬೇಕಿತ್ತು. ಅವನಿಗೆ ತನ್ನ ಪತ್ನಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಸಂತೋಷವಾಗಿ ಕೆಲವು ದಿನ ಹಡಗಿನಲ್ಲಿ ಯಾನ ಮಾಡಬೇಕೆಂದು ಅವನಿಗೊಂದು ಆಸೆ ಇತ್ತು. ಅದಕ್ಕಾಗಿ ಹಣವನ್ನು ಕೂಡಿಡುತ್ತಿದ್ದ. ಹೊಸದಾಗಿ ತಯಾರಾದ ಹಡಗನ್ನು ಸಮುದ್ರಕ್ಕೆ ಬಿಡುತ್ತಿದ್ದಾರೆ ಎಂಬ ಸುದ್ದಿ ತಿಳಿದು ಅವನಿಗೆ ಖುಷಿಯಾಯಿತು. ಇನ್ನು ಹಡಗು ಬಿಡುವುದು 7 ದಿನಗಳು ಮಾತ್ರ ಬಾಕಿ ಇತ್ತು. ಟಿಕೆಟ್ ಬುಕ್ ಮಾಡಲು ಹೊರಟನು. ಮನೆಯ ಹೊಸ್ತಿಲು ದಾಟಿದ. ಅಷ್ಟೊತ್ತಿಗೆ ಅವರ ಮನೆಯ ಸಾಕಿದ್ದ ನಾಯಿ ಒಬ್ಬ ಮಗನನ್ನು ಬಲವಾಗಿ ಕಚ್ಚಿತು. ಗಾಯ ಜಾಸ್ತಿಯಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅದಕ್ಕೆ ಬೇಕಾದ ಔಷಧಿ ಇಂಜೆಕ್ಷನ್ ಕೊಡಿಸಿಕೊಂಡು ಬಂದರು. ಆದರೆ ಅವನ ಕನಸಾಗಿದ್ದ ಹಡಗಿನ ಯಾನ ಮಾತ್ರ ತಪ್ಪಿ ಹೋಯಿತು. ಪತ್ನಿ ಹೇಳುತ್ತಾಳೆ, ನಿಮ್ಮ ಬಹುದಿನಗಳ ಆಸೆಯಂತೆ ನೀವು ಉಳಿದ ಮಕ್ಕಳೊಂದಿಗೆ ಹೋಗಿ ಬನ್ನಿ, ನಾನು ಈ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದಳು. ಆದರೆ ವ್ಯಾಪಾರಿಗೆ ಅದು ಸರಿ ಕಾಣಲಿಲ್ಲ. ನನಗೆ ಹಾಗೆ ಹೋಗಲು ಇಷ್ಟ ಇಲ್ಲ, ನನ್ನ ಕುಟುಂಬದ ಸಮೇತ ಹೋಗಬೇಕು ಎಂದುಕೊಂಡಿದ್ದೆ ಅಂತ ಹೋಗುವುದನ್ನು ನಿಲ್ಲಿಸಿದ. ಆದರೆ ಅವನಿಗೆ ಅವನೇ ಸಾಕಿದ ನಾಯಿಯ ಮೇಲೆ ವಿಪರೀತ ಕೋಪ ಬಂದಿತು. ಇದರ ಕಾರಣದಿಂದ ಎಲ್ಲ ತಪ್ಪಿತು. ನಾವು ಕಷ್ಟಪಟ್ಟು ಪ್ರಯಾಣಕ್ಕೆ ಹೊರಟಾಗಲೇ ಇದು ಕಚ್ಚಬೇಕೇ? ಹೋಗಾಚೆ ಎಂದು ಬಹಳಷ್ಟು ಬೈದ. ಅದು ಕಣ್ಣಿಗೆ ಕಂಡರೆ, ಕಾಲು ನೆಕ್ಕಲು ಬಂದರೆ ದೂರ ತಳ್ಳುತ್ತಿದ್ದ. ತನ್ನ ಎಲ್ಲ ಅಸಮಾಧಾನಗಳನ್ನು ನಾಯಿಯ ಮೇಲೆ ತೀರಿಸಿಕೊಳ್ಳುತ್ತಿದ್ದ. ಇಷ್ಟೆಲ್ಲ ಆಗಿ 5 ದಿನಗಳಾಯಿತು. ಆಗ ಇವನು ಸಂಸಾರ ಸಮೇತ ಹೊರಡಬೇಕಾಗಿದ್ದ ಹಡಗು ಸಮುದ್ರದಲ್ಲಿ ಮುಳುಗಿ ಪ್ರಯಾಣಿಕರೆಲ್ಲ ಮುಳುಗಿದರು ಎಂದು ಸುದ್ದಿ ಬಂದಿತು. ಈ ಸುದ್ದಿ ಕೇಳಿ ಒಂದು ಕ್ಷಣ ಉಸಿರೇ ನಿಂತು ಹೋಯಿತು. ಅದನ್ನು ಅವನಿಗೆ ಸುಧಾರಿಸಿಕೊಳ್ಳಲು ಕೆಲವು ಕ್ಷಣಗಳೇ ಬೇಕಾಯಿತು. ಆ ಗಾಬರಿಗೆ ಅವನ ಮೈಯೆಲ್ಲ ಬೆವರಿತು. ಮತ್ತೆ ನಾಯಿ ಕಾಲು ನೆಕ್ಕಲು ಬಂದಿತು. ಕೂಡಲೇ ಆ ನಾಯಿಯನ್ನು ಎದೆಗವಚಿಕೊಂಡ. ಅದರ ಮುಖ ಮೈಗೆ ಎಲ್ಲ ಕೈಯಿಂದ ಸವರಿ ಮುದ್ದು ಮಾಡಿದ. ಬಿಸ್ಕತ್ ಒಂದನ್ನು ತಿನ್ನಿಸಿದ, ಹಾಲು ಕುಡಿಸಿದ. ನಿನ್ನಿಂದಾಗಿ ಇಂದು ನನ್ನ ಕುಟುಂಬ ಉಳಿಯಿತು ಎಂದು ಅದರ ಕಿವಿಯಲ್ಲಿ ಪಿಸುಗುಟ್ಟಿ, ಪುಟ್ಟ ನನ್ನನ್ನು ಕ್ಷಮಿಸು ಕಂದ, ನಿನಗೆ ಹೊಡೆದು ತಪ್ಪು ಮಾಡಿದೆ ಎಂದು ಅತ್ತೇ ಬಿಟ್ಟ. ಈ ಕಥೆಯ ನೀತಿ ಏನೆಂದರೆ, ಯಾವುದೇ ಘಟನೆಗಳು ಅಕಾರಣವಾಗಿ ನಡೆಯುವುದಿಲ್ಲ, ಅದಕ್ಕೊಂದು ಕಾರಣ ಇರುತ್ತದೆ. ಘಟನೆ ನಡೆದಾಗ ಅವಸರ ಪಡದೆ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಗಮನಿಸಿ. ಅಂದರೆ ಸ್ನೇಹಿತರೆ, ತಾಳಿದವನು ಬಾಳಿಯಾನು ಎಂದು ಹಿರಿಯರು ಹೇಳಿದ್ದು ಎಂದೂ ಸುಳ್ಳಾಗದಲ್ಲವೇ? ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.